ಹಾಯ್ ಫ್ರೆಂಡ್ಸ್, ನೀವು ಎಂಥ ಟ್ರ್ಯಾಪಲ್ಲಿ ಸಿಗಾಕೊಂಡಿದ್ದೀರಾ ಅಂದರೆ ಅದು ನಿಮ್ಮ ಮೈಂಡ್ನ, ವಿಲ್ ಪವರ್ನ, ಫೋಕಸ್ನ, ಫಿಸಿಕಲ್ ಸ್ಟ್ರೆಂತ್ನ, ಮೆಂಟಲ್ ಸ್ಟ್ರೆಂತ್ನ ಎಲ್ಲವನ್ನು ನಾಶ ಮಾಡಿಬಿಡುತ್ತೆ. ಇದರಲ್ಲಿ ವರ್ಸ್ಟ್ ಪಾರ್ಟ್ ಏನಂದರೆ ಇದೆಲ್ಲ ನಿಮಗೆ ಗೊತ್ತಿದ್ದು ಸಹ ನೀವು ಅದನ್ನು ಮಾಡ್ತಿದ್ದೀರಾ. ಇನ್ನು ಎಷ್ಟು ಕಾಲ ನೀವು ನಿಮ್ಮಿಂದ ಓಡೋಗ್ತಿರ್ತೀರಾ? ಇನ್ನು ಎಷ್ಟು ಕಾಲ ನೀವು ನಿಮ್ಮ ಪೇನ್ನ ಇಗ್ನೋರ್ ಮಾಡ್ತೀರಾ? ಇನ್ನು ಎಷ್ಟು ಕಾಲ ಒಂದು ದಿನ ನನ್ನ ಲೈಫ್ ಸೆಟ್ ಆಗುತ್ತೆ ಅಂತ ಊಹಿಸ್ತಾ ಊಹೆಯಲ್ಲೇ ಬದುಕ್ತೀರಾ? ಎಲ್ಲಿವರೆಗೂ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳಲ್ವೋ ಅಲ್ಲಿವರೆಗೂ ಏನೂ ಬದಲಾಗಲ್ಲ. ಅಸಲಿಗೆ ಇವಾಗ ನೀವು ನಿಮ್ಮನ್ನ ರೀಸೆಟ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ. ಈ ದಿನ ನಾವು ಮೆಂಟಲ್ ಡಿಟಾಕ್ಸಿಫಿಕೇಷನ್ನ ಬಗ್ಗೆ ಮಾತಾಡೋಣ. ಅದರಲ್ಲಿ ವೇದಿಕ್ ಟೆಕ್ನಿಕ್ಸ್ನ ಜೊತೆ ನಮ್ಮ ಮೈಂಡ್ನ ಹೇಗೆ ರೀಸೆಟ್ ಮಾಡ್ಕೊಳ್ಬೇಕೋ ನೋಡೋಣ. ಈ ರೀಸೆಟ್ ಪ್ರಾಸೆಸ್ ನಿಮ್ಮನ್ನ ಝೀರೋ ಸ್ಟೇಟ್ಗೆ ತಗೊಂಡೋಗುತ್ತೆ. ಅಂದರೆ ನಿಮ್ಮ ಹಳೆಯ ಆಲೋಚನೆಗಳು, ನಿಮ್ಮ ಹಳೆಯ ದುಃಖಗಳು, ಪೇಯ್ನ್, ನೆಗೆಟಿವಿಟಿ ಇವೆಲ್ಲವನ್ನು ಬಿಟ್ಟು ನಿಮ್ಮ ನಿಜವಾದ ಪೊಟೆನ್ಷಿಯಲ್ನ ಕಂಡುಹಿಡಿಯೋಕ್ಕಾಗುತ್ತೆ. ಅದಕ್ಕೆ ನೀವು ರೆಡಿ ಇದ್ದರೆ ಕಮೆಂಟ್ ಮಾಡಿ, ಎಸ್ ಐ ಆಮ್ ಕಮ್ಮಿಂಗ್ ಬ್ಯಾಕ್ ಸ್ಟ್ರಾಂಗರ್ ಅಂತ. ಈ ದಿನ ನಾನು ನಿಮಗೆ 10 ಇಲ್ಲ 20 ಟಿಪ್ಸ್ನ ಹೇಳಲ್ಲ, ನಿಮ್ಮಲ್ಲಿ ಮೊದಲಿಂದಾನೂ ಇರೋ ಒಂದು ಸೀಕ್ರೆಟ್ ಹಿಡನ್ ಪವರ್ನ ಬಗ್ಗೆ ಮಾತಾಡ್ತೀನಿ. ಈ ದಿನ ಅದನ್ನು ಹೊರಗೆ ತಂದು ನಿಮ್ಮ ಕಂಪ್ಲೀಟ್ ಲೈಫ್ಗೆ ಒಂದು ಮೇಕ್ ಓವರ್ ಕೊಡೋ ಒಂದು ಚೀಟ್ ಕೋಡ್ ಅದು. ಆ ಚೀಟ್ ಕೋಡ್ ಏನಂದರೆ ಮೆಡಿಟೇಷನ್. ಇಲ್ಲಿ ಮೆಡಿಟೇಷನ್ ಅಂದರೆ ಧ್ಯಾನ ಮಾಡಿ, ಆಸನಗಳನ್ನ ಹಾಕಿ ಕೂತ್ಕೊಳ್ಳಿ, ಕಣ್ಣನ್ನು ಮುಚ್ಚಿ, ಉಸಿರಾಟದ ಮೇಲೆ ಗಮನ ಇಕ್ಕಿ, ಉಸಿರಾಡಿ, ಉಸಿರನ್ನು ಬಿಡಿ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ನಿಮ್ಮಲ್ಲಿ 1 ಇಲ್ಲ 2 ದಿನ ಮಾಡ್ತೀರಾ. ಆದರೆ 3ನೇ ದಿನ ಮತ್ತೆ ನಿಮ್ಮ ಆ್ಯಸ್ ಯೂಶುವಲ್ ಲೈಫ್ ಸ್ಟೈಲ್ಗೆ ಹಿಂತಿರುಗ್ತೀರಾ. ಅದಕ್ಕೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಹೇಳ್ತೀನಿ. ಅದರಲ್ಲಿ ಕೇವಲ 5 ಸ್ಟೆಪ್ಸ್ ಮಾತ್ರನೇ ಇರುತ್ತೆ. ನೀವು ಬೆಳಗ್ಗೆ ನಿದ್ರೆಯಿಂದ ಎದ್ದಾಗಲಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಈ 5 ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ರೆ ನೀವು 21 ಡೇಸ್ ಇಲ್ಲ ತಿಂಗಳಗಟ್ಟಲೆ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಯಾವ ದಿನದಿಂದ ಶುರು ಮಾಡ್ತೀರೋ ಆವಾಗಲಿಂದಲೇ ರಿಸಲ್ಟ್ಸ್ ಕಾಣಿಸುತ್ತೆ. ನೆಕ್ಸ್ಟ್ ಟೈಮ್ ನಿಮ್ಮ ಬಾಡಿ ಅದಕ್ಕೆ ಅಪೋಸ್ ಮಾಡುತ್ತೆ, ಆದರೂ ಸರಿ ನೀವು ಅದನ್ನು ಕನ್ಸಿಸ್ಟೆಂಟಾಗಿ ಫಾಲೋ ಆಗಬೇಕು. ಇನ್ ಕೇಸ್ ನಿಮಗೆ ಹೊಸ ಲೈಫ್ ಬೇಕು ಅಂತ ಅಂದ್ಕೊಂಡ್ರೆ, ಇಲ್ಲ ಇದು ಕಷ್ಟವಾಗಿದೆ ಅಂತ ಅಂದ್ಕೊಂಡ್ರೆ ನಿಮ್ಮ ಹಳೆಯ ವರ್ಷನಲ್ಲೇ ನೀವು ಇದ್ಬಿಡ್ಬೋದು. ಹಾಗಿದ್ರೆ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿಬಿಡಿ. ನಿಮಗೆ ಇನ್ಸ್ಟೆಂಟ್ ಡೋಪಮಿನ್ ಸಿಗೋ ಆ ಕೆಲಸಕ್ಕೆ ಬರದೇ ಇರೋ ರೀಲ್ಸ್ ಆ್ಯಂಡ್ ಕಂಟೆಂಟ್ಸ್ನ ನೋಡ್ತಾ ಸ್ಲೋ ಆಗಿ ನಿಮ್ಮ ಜೀವನನ ಬದುಕಬೇಡಿ. ಉಳಿದಿರೋ ಸೀರಿಯಸ್ ಪೀಪಲ್, ಲೆಟ್ಸ್ ಟ್ರಾನ್ಸ್ಫಾರ್ಮ್. ಫ್ರೆಂಡ್ಸ್, ವಿಡಿಯೋ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್. ನೀವೆಲ್ಲರೂ ವಿಡಿಯೋನ ನೋಡ್ತಾ ಇದ್ದೀರಾ, ಬಟ್ ಯಾರೂ ವಿಡಿಯೋಗೆ ಲೈಕ್ ಮಾಡ್ತಿಲ್ಲ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಮಾಡಿ. ಸೊ ನನ್ನ ಎಫರ್ಟ್ಗೆ ಸಪೋರ್ಟ್ ಮಾಡಿ. ಓಕೆ, ಲೆಟ್ಸ್ ಕಂಟಿನ್ಯೂ. ಸ್ಟೆಪ್ ನಂಬರ್ 1, ಸ್ಟಾರ್ಟ್ ಯುವರ್ ಡೇ ಇನ್ ಬ್ರಹ್ಮ ಮುಹೂರ್ತ. ಸಿಂಪಲ್ಲಾಗಿ ಹೇಳಬೇಕಂದ್ರೆ ನೀವು ಆ್ಯಕ್ಚುಲಿ ಈ ಟೈಮಲ್ಲಿ ಎದೋಳಲ್ಲ, ಯಾಕಂದರೆ ನಿಮ್ಮ ಸ್ಲೀಪ್ ಸೈಕಲ್ ಕಂಪ್ಲೀಟಾಗಿ ಹಾಳಾಗೋಗಿದೆ. ಬಟ್ ನೋ ಪ್ರಾಬ್ಲಮ್. ನೀವು ತುಂಬ ಲೇಟಾಗಿ ಬೆಳಗ್ಗೆ ಎದೊಳ್ತಿದ್ದೀರಾ ಅಂದರೆ ಲೈಕ್ 10 ಇಲ್ಲ 11 ಗಂಟೆಗೆ ಎದೊಳ್ತಿದ್ದೀರಾ ಅಂದ್ಕೊಳ್ಳಿ. ಹೇಗಾದರೂ ಅದನ್ನು ಬದಲಾಯಿಸಬೇಕು ಅಂತ ಯಾವುದಾದ್ರೂ ಮೋಟಿವೇಶ್ನಲ್ ವೀಡಿಯೋಯಿಂದನೋ ಇಲ್ಲ ಎಲ್ಲಿಂದನೋ ಮೋಟಿವೇಟ್ ಆಗಿ 4 ಇಲ್ಲ 5 ಗಂಟೆಗೆ ಎದೊಳೋಣ ಅಂತ ಅಲಾರಾಮ್ನ ಸೆಟ್ ಮಾಡ್ಕೊಳ್ತೀರಾ. ಆದರೆ ನೀವು ಎದೊಳಲ್ಲ. ಅದರ ಸೈಡ್ ಎಫೆಕ್ಟ್ಸ್ ಇವತ್ತು ಕೂಡ ಎದೊಳಕ್ಕಾಗಿಲ್ಲ ಅಲ್ವಾ, ನನ್ನ ಲೈಫಲ್ಲಿ ಏನು ಮಾಡ್ತಿದ್ದೀನಿ ಅಂತ ಗಿಲ್ಟ್ ಫೀಲ್ ಆಗ್ತೀರಾ. ಇವತ್ತು ವೇಸ್ಟ್ ಆಯಿತು, ನಾಳೆಯಿಂದ ಖಂಡಿತ ಶುರು ಮಾಡ್ತೀನಿ ಅಂತ ಪ್ರತಿದಿನ ಅಂದ್ಕೊಂಡು ಹಾಗೆ ಗಿಲ್ಟ್ ಟ್ರ್ಯಾಪಲ್ಲೇ ಇರ್ತೀರ. ಇದರಿಂದ ನಿಮ್ಮ ದಿನ ಪೂರ್ತಿ ಫ್ರಸ್ಟ್ರೇಟೆಡ್ ಆಗೇ ಇರುತ್ತೆ. ಅದಕ್ಕೆ ಒಂದು ವೇಳೆ ನೀವು ಲೇಟಾಗಿ ಎದೊಳ್ತಿದ್ದೀರಾ ಅಂದರೆ ನಿಮಗೆ ಒಂದು ಫಿಕ್ಸ್ಡ್ ಟೈಮ್ ಇರೋದೇ ಇಲ್ಲ. ಯಾಕಂದರೆ ನೀವು ಒಂದ್ಸರಿ 9 ಇಲ್ಲ 10 ಇಲ್ಲ 11 ಗಂಟೆಗೆ ಎದೊಳ್ತೀರಾ ಅಂದ್ಕೊಳ್ಳೋಣ. ಹಾಗಾಗಿ ಒಂದು ಆ್ಯಾವ್ರೇಜ್ ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು 10 o'clockಗೆ ಎದೊಳ್ತೀರಾ ಅಂದರೆ ನೀವೊಂದು 3 ದಿನ ಚಾಲೆಂಜ್ ಇಟ್ಕೊಳ್ಳಿ. ಡೇ 1, ಡೇ 2, ಡೇ 3. ಮೊದಲು ಒಂದು ಫಿಕ್ಸ್ಡ್ ಟೈಮ್ನ ಡಿಸೈಡ್ ಮಾಡ್ಕೊಳ್ಳಿ. ನಂತರ ಡೇ 1ನಲ್ಲಿ ಅದಕ್ಕೆ 1 ಅವರ್ ಮುಂಚೆ ನಿದ್ರೆಯಿಂದ ಎದೊಳಿ. ಅಂದರೆ ಇವಾಗ 10 o'clockಗೆ ಎದೊಳ್ತೀರಾ, ಡೇ 1ನಲ್ಲಿ 9 o'clockಗೆ ಎದೊಳಿ, ಡೇ 2ಅಲ್ಲಿ 8 o'clockಗೆ ಎದೊಳಿ, ಡೇ 3ಅಲ್ಲಿ 7ಗೆ ಎದೊಳಿ. ಡೇ 3ಗೆ 7 o'clockಗೆ ಎದೊಳೋಕ್ಕಾದರೆ ಕೆಲವು ದಿನಗಳು ಕಂಟಿನ್ಯೂಸ್ ಆಗಿ 7 ಗಂಟೆಗೆ ಎದೊಳಿ. ಸೇಮ್ ಅದೇ ವಿಷಯನ ನಿಮ್ಮ ನಿದ್ರೆಯ ಸಮಯದಲ್ಲಿ ಸಹ ಅಪ್ಲೈ ಮಾಡಿ. ಅಂದರೆ ರಾತ್ರಿ ಮಲಗೋಕ್ಕೆ ಮುಂಚೆ ಬೇಗ ಮಲಗಿ. ನಂತರ ನಿಮಗೆ ಅನಿಸುತ್ತೆ ಎಸ್ ನನಗೆ ಎದೊಳೋಕ್ಕಾಗ್ತಿದೆ ಅಂತ. ಆವಾಗ ಸ್ಲೋ ಆಗಿ ನಿಮ್ಮ ಟೈಮ್ನ ಬ್ರಹ್ಮ ಮುಹೂರ್ತದವರೆಗೂ ಹಾಗೆ ತಗೊಂಡೋಗಿ. ಸೊ ಇವಾಗ ಮತ್ತೆ ಒಂದು ಆ್ಯಾವ್ರೇಜ್ ಟೈಮ್ನ ಸೆಟ್ ಮಾಡಿಕೊಂಡು ಅದಕ್ಕಿಂತ 1 ಅವರ್ ಮುಂಚೆ ಅಲಾರಾಮ್ ಸೆಟ್ ಮಾಡಿಕೊಂಡು ಎದ್ದು ಹಾಗೆ ಬ್ರಹ್ಮ ಮುಹೂರ್ತದವರೆಗೂ ಮಾಡಿ. ಇವಾಗ ಸ್ಟೆಪ್ ನಂಬರ್ 2,
ಆ್ಯಕ್ಟಿವೇಟ್ ಯುವರ್ ಎನರ್ಜಿ ಸಿಸ್ಟಮ್. ನೋಡಿ, ನೀವು ಎಷ್ಟು ಮೆಡಿಟೇಷನ್ ಮಾಡಿದ್ರೂ ನಿಮ್ಮ ಬಾಡಿ ಇನ್ಆ್ಯಕ್ಟಿವ್ ಆಗಿದ್ದರೆ ಎನರ್ಜಿ ಸ್ಟಕ್ ಆಗೋಗುತ್ತೆ. ಯಾವಾಗ ಎನರ್ಜಿ ಸ್ಟಕ್ ಆಗುತ್ತೋ ಆವಾಗ ಓವರ್ ಥಿಂಕಿಂಗ್, ಆ್ಯಂಗ್ಸೈಟಿ, ಸ್ಯಾಡ್ನೆಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಎನರ್ಜಿನ ಆ್ಯಕ್ಟಿವೇಟ್ ಮಾಡಿ, ಆವಾಗ ಎಮೋಷನ್ಸ್ ಆಟೋಮ್ಯಾಟಿಕ್ಕಾಗಿ ಫ್ಲೋ ಆಗುತ್ತೆ. ಇವಾಗ ನೀವು ಜಿಮ್ಗೆ ಕಂಪಲ್ಸರಿ ಹೋಗಲೇಬೇಕು ಅಂತ ಹೇಳ್ತಿಲ್ಲ. ಹೋಗೋಕ್ಕೆ ಸಾಧ್ಯ ಆದರೆ ತುಂಬ ಒಳ್ಳೆಯದೇ, ಇಲ್ಲದೆ ಹೋದರೆ ಸಹ ಪರವಾಗಿಲ್ಲ. ಡೈಲಿ 30 ನಿಮಿಷ ನಿಮ್ಮ ರೂಮಲ್ಲೇ ಜಂಪಿಂಗ್ ಜಾಕ್ಸ್, ಪುಷಪ್ಸ್ ಇಲ್ಲ ಸ್ಕಿಪ್ಪಿಂಗ್ನಂತಹ ಆ್ಯಕ್ಟಿವಿಟೀಸ್ ಮಾಡಿ. ಸ್ವೆಟ್ ಆಗೋ ಹಾಗೆ ಮಾಡಿ. ಗೋಲ್ ಏನಂದರೆ ಸ್ವೆಟ್ ಬರೋ ಹಾಗೆ ಮಾಡೋದು, ಎಮೋಷನ್ಸ್ನ ರಿಲೀಸ್ ಮಾಡೋದು. ಅದಲ್ಲದೆ ನೀವು ಈ ಲಿಸ್ಟಲ್ಲಿರೋದನ್ನೆಲ್ಲ ಟ್ರೈ ಮಾಡ್ಬೋದು. ಇದು 6 ಪ್ಯಾಕ್ಸ್ನ ತೊಗೊಂಡು ಬರೋ ಪ್ಲ್ಯಾನ್ ಅಂತೂ ಅಲ್ಲ, ಒಂದು ಎಮೋಷ್ನಲ್ ಡಿಟಾಕ್ಸ್ ಅಂತ ಅಂದ್ಕೊಳ್ಳಿ. ಇನ್ನೊಂದು, ನೀವು ವರ್ಕೌಟ್ ಮಾಡೋವಾಗ ಆ ಮೂಮೆಂಟಲ್ಲಿ ನಿಮ್ಮ ಕೋಪವನ್ನು ಆ್ಯಂಡ್ ಪೇಯ್ನ ಸಹ ಅದರಲ್ಲಿಡಿ. ವರ್ಕೌಟ್ ಮಾಡೋವಾಗ ನಿಮ್ಮೊಳಗೆ ಇರೋ ಕೋಪ, ದುಃಖ, ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ ಎಂತಹ ಕ್ವೆಶನ್ಸ್ನ ಆ ಪುಷಪ್ಸಲ್ಲೇ ಹೊರಗೆ ತೆಗೆದು ಹಾಕಿ. ಕಿರಿಚಬೇಕು ಅನಿಸಿದ್ರೆ ಕಿರಿಚ್ಬಿಡಿ, ಯಾಕಂದರೆ ಒಳಗೆ ಇಟ್ಕೊಂಡ್ರೆ ಅದೇ ಡಿಪ್ರೆಷನ್ನ ಹಾಗೆ ಬದಲಾಗುತ್ತೆ. ಸೊ ಸಿಂಪಲ್ಲಾಗಿ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಮೂವ್ ಯೋರ್ ಬಾಡಿ, ಮೂವ್ ಯೋರ್ ಎಮೋಷನ್ಸ್. ಒಳಗೆ ಇರೋ ಎಮೋಷನ್ಸ್ ಎಲ್ಲ ಹೊರಗೆ ಬಂದ ಮೇಲೇ ಒಳಗೆ ಜಾಗ ಸಹ ಖಾಲಿಯಾಗುತ್ತೆ, ಹೊಸ ಹೀಲಿಂಗ್ಸ್ಗೆ ದಾರಿ ಕೊಡುತ್ತೆ. ಸ್ಟೆಪ್ ನಂಬರ್ 3, ಉಸಿರಾಟದ ಮೂಲಕ ಥಾಟ್ಸ್ನ ಕಂಟ್ರೋಲ್ ಮಾಡಿ. ಥಾಟ್ಸ್ನ ಮೇಲೆ ಕಂಟ್ರೋಲ್ ಇರಬೇಕಂದ್ರೆ ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ನಮ್ಮ ಬ್ರೀತಿಂಗಲ್ಲೇ ಇದೆ. ನಿಮ್ಮ ಬ್ರೀತ್ ಹೇಗಿರುತ್ತೋ ನಿಮ್ಮ ಥಾಟ್ ಪ್ಯಾಟರ್ನ್ ಸಹ ಹಾಗೆ ತಯಾರಾಗುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಬ್ರೀತ್ನ ಸೆಟ್ ಮಾಡ್ಕೊಳ್ಳಿ, ಮೈಂಡ್ ಆಟೋಮ್ಯಾಟಿಕ್ಕಾಗಿ ಫ್ಲೋ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಅನುಲೋಮ ವಿಲೋಮ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಬೇಕು. ಹೇಳಿದ್ದಕ್ಕಿಂತ ಇದನ್ನ ಮಾಡೋದು ತುಂಬ ಈಸಿನೇ. ಹೇಗೆ ಅಂದರೆ, ಲೆಫ್ಟ್ ನೋಸ್ಟ್ರಿಲ್ನ ಕ್ಲೋಸ್ ಮಾಡಿ ರೈಟ್ ನೋಸ್ಟ್ರಿಲ್ನ ಮೂಲಕ ಬ್ರೀತ್ ಇನ್ ಮಾಡಿ. ನೆಕ್ಸ್ಟ್ ರೈಟ್ ಸೈಡ್ ಕ್ಲೋಸ್ ಮಾಡಿ ಲೆಫ್ಟ್ ಸೈಡ್ ಬ್ರೀತ್ ಔಟ್ ಮಾಡಿ. ಹೀಗೆ ಮಾಡೋದ್ರಿಂದ ರಕ್ತನಾಳ ಮತ್ತು ಅಪಧಮನಿಗಳನ್ನ ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ನಿಮ್ಮ ಲೆಫ್ಟ್ ಆ್ಯಂಡ್ ರೈಟ್ ಬ್ರೈನ್ಗೆ ವೈರಿಂಗ್ ಅನ್ನೋದು ಸ್ಟೇಬಲ್ ಆಗುತ್ತೆ. ಅದರ ನಂತರ 3 ನಿಮಿಷಗಳವರೆಗೂ ಭ್ರಾಮರಿ ಪ್ರಾಣಾಯಾಮ ಮಾಡಿ. ಅಂದರೆ ನಿಮ್ಮ ಕಣ್ಣು, ಬಾಯಿ, ಕಿವಿಗಳನ್ನ ಕವರ್ ಮಾಡಿ ಡೀಪಾಗಿ ಬ್ರೀತ್ನ ತಗೊಂಡು ಅಂತ ವೈಬ್ರೇಷನ್ ಸೌಂಡ್ ಮಾಡ್ತಾ ಬ್ರೀತ್ ಔಟ್ ಮಾಡಿ. ಇದೊಂದು ನ್ಯಾಚುರಲ್ ಮೈಂಡ್ ಸೈಲೆನ್ಸರ್. ಅದರಿಂದ ಏನಾಗುತ್ತೆ ಅಂದರೆ ತುಂಬಾ ಉಪಯೋಗಗಳಿದೆ. ಇದನ್ನು ಮಾಡೋಕ್ಕೆ ಯಾವ ಆ್ಯಪ್ ಆಗಲಿ, ಗುರು ಆಗಲಿ ಬೇಕಾಗಿಲ್ಲ. ಜಸ್ಟ್ ನೀವು ನಿಮ್ಮ ಬ್ರೀತಿಂಗ್ ಆ್ಯಂಡ್ 10 ನಿಮಿಷ ಕನ್ಸಿಸ್ಟೆನ್ಸಿ ಅಷ್ಟೇ. ಸ್ಟೆಪ್ ನಂಬರ್ 4, ಪ್ಲಾಂಟ್ ಯುವರ್ ಥಾಟ್ಸ್. ನಿಮ್ಮ ಪ್ರತಿಯೊಂದು ಥಾಟ್ಸ್ ಸಹ ಒಂದು ಬಿತ್ತನೆಯ ಹಾಗೆ. ನೀವು ಏನನ್ನು ಪದೇ ಪದೇ ಆಲೋಚಿಸ್ತೀರೋ ಅದೇ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಅದು ನೆಗೆಟಿವ್ ಆಗಿದ್ರೂ ಸರಿ, ಪಾಸಿಟಿವ್ ಆಗಿದ್ರೂ ಸರಿ. ಇವಾಗ ಥಿಂಕ್ ಮಾಡಿ, ಪ್ರತಿದಿನ ನೀವು ನನ್ನ ಲೈಫ್ನ ಯಾಕೆ ನಾನು ವೇಸ್ಟ್ ಮಾಡ್ಕೊಳ್ತಿದ್ದೀನಿ, ಯಾಕೆ ನನಗೆ ಡಿಸಿಪ್ಲಿನಾಗಿ ಇರೋಕ್ಕಾಗ್ತಿಲ್ಲ, ನಾನು ಕನ್ಸಿಸ್ಟೆಂಟಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ, ನಾನು ಕಂಪ್ಲೀಟಾಗಿ ಬ್ರೇಕ್ ಆಗಿದ್ದೀನಿ, ಅವರಿಲ್ಲದೆ ನನಗೆ ಇರೋಕ್ಕಾಗಲ್ಲ, ಎಲ್ಲ ಮುಗ್ದೋಯ್ತು, ಅವರು ಮತ್ತೆ ರಿಟರ್ನ್ ಬರಲ್ಲ. ಈ ರೀತಿ ಆಲೋಚಿಸ್ತಿದ್ರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸಹ ಅದೇ ಸ್ಟ್ರಾಂಗ್ ಆಗಿ ಪ್ರೋಗ್ರಾಮ್ ಆಗಿರುತ್ತೆ. ಇನ್ನು ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ನಾನು ಹೇಳೋ ಅವಶ್ಯಕತೆ ಇರಲ್ಲ ಅನಿಸುತ್ತೆ. ಅದರ ಕಂಪ್ಲೀಟ್ ಬುಕ್ಕಲ್ಲಿ ಏನಿದೆ ಅನ್ನೋದು ನಿಮಗೆ ಗೊತ್ತಿರುತ್ತೆ. ಆಲ್ಸೋ ಅದರ ಪವರ್ ಏನು ಅಂತ ಸಹ. ಇನ್ ಕೇಸ್ ಯಾರು ಆ ವಿಡಿಯೋ ನೋಡಿಲ್ವೋ ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮಿಸ್ ಮಾಡದೆ ನೋಡಿ. ಸೊ ಹಾಗಿದ್ದಲ್ಲಿ ಇನ್ನು ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗೋಕ್ಕೆ ಟೈಮ್ ಎಲ್ಲಿರುತ್ತೆ? ಸೊ ಹೊಸ ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋ ಟೈಮ್ ಬಂತು. ಅದನ್ನೇ ನಾವು ಸಂಕಲ್ಪ ಶಕ್ತಿ ಅಂತ ಹೇಳ್ತೀವಿ. ಸಂಕಲ್ಪ ಅಂದರೆ ತುಂಬ ಜನರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂದರೆ ನಿಮ್ಮ ಮನಸ್ಸಲ್ಲಿ ಒಂದು ಹೊಸ ಆಲೋಚನೆಯನ್ನು ಪ್ಲಾಂಟ್ ಮಾಡೋದು. ಸೊ ಸಿಂಪಲ್ ಸ್ಟೆಪ್ ಏನಂದರೆ, ನಿಮಗೋಸ್ಕರ ಒಂದು ಪಾಸಿಟಿವ್ ಹಿಯರಿಂಗ್ ಸ್ಟೇಟ್ಮೆಂಟ್ನ ರೆಡಿ ಮಾಡ್ಕೊಳ್ಳಿ. ಐ ಆಮ್ ರಿಚ್, ಐ ಆಮ್ ಹೆಲ್ದಿ, ಐ ಆಮ್ ವೆಲ್ದಿ. ಇಂಥ ಸ್ಟೇಟ್ಮೆಂಟ್ಸ್ ವರ್ಕೌಟ್ ಆಗಲ್ಲ. ನಿಜ ಹೇಳಬೇಕಂದ್ರೆ ಇವೆಲ್ಲ ಕೆಲಸನೇ ಮಾಡಲ್ಲ. ವಾಟ್, ಹೀಗೆ ಹೇಳಬೇಕು ಅಂತ ತಾನೇ ಸಬ್ಕಾನ್ಷಿಯಸ್ ಚಾಪ್ಟರ್ಸಲ್ಲಿ ಹೇಳಿರೋದು ಅಂತ ತಾನೇ ಶಾಕ್ ಆಗ್ತಿದ್ದೀರಾ? ವೇಟ್, ಇದು ಯಾವಾಗ ಕೆಲಸ ಮಾಡುತ್ತೆ ಅಂದರೆ ನಿಮ್ಮ ಮಾತೃಭಾಷೆಯಲ್ಲಿ ಹೇಳಿದಾಗ. ಅದನ್ನು ನೀವು ನಿಮಗೋಸ್ಕರ ರೆಡಿ ಮಾಡ್ಕೊಳ್ಬೇಕು. ಅದನ್ನು ಫೀಲ್ ಮಾಡೋವರೆಗೂ, ಇಮ್ಯಾಜಿನ್ ಮಾಡೋವರೆಗೂ, ವಿಜುವಲೈಸ್ ಮಾಡೋವರೆಗೂ ಅದು ನಿಮಗೋಸ್ಕರ ಕೆಲಸ ಮಾಡಲ್ಲ. ಅದಕ್ಕೆ ನಿಮ್ಮ ಮದರ್ ಟಂಗಲ್ಲಿ ನೀವು ಯಾವ ಭಾಷೆಯಲ್ಲಿ ಹೆಚ್ಚಾಗಿ ಕನೆಕ್ಟ್ ಆಗ್ತಿರೋ ಆ ಲ್ಯಾಂಗ್ವೇಜಲ್ಲಿ ಅದನ್ನು ಕ್ರಿಯೇಟ್ ಮಾಡಿ. ನಿಮಗೋಸ್ಕರ ಒಂದು ಬೆಸ್ಟ್ ಹೀಲಿಂಗ್ ಸ್ಟೇಟ್ಮೆಂಟ್ನ ರೆಡಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನು ಖುಷಿಯಾಗಿದ್ದೀನಿ, ನಾನು ಹೀಲ್ ಮಾಡ್ಕೊಳ್ತೀನಿ, ನಾನು ಪ್ರಶಾಂತವಾಗಿದ್ದೀನಿ, ನಾನು ಮತ್ತೆ ಸಿಕ್ಕಿದ್ದೀನಿ. ಈ ರೀತಿ ಟ್ರೈ ಮಾಡಿ.
ಪ್ರತಿದಿನ ಬೆಳಗ್ಗೆ ರಾತ್ರಿ ಮಲಗೋಕ್ಕೆ ಮುಂಚೆ ಒಂದು 2 ನಿಮಿಷ ಕುತ್ಕೊಂಡು ಅದನ್ನು ಜಸ್ಟ್ ಹೇಳೋದಲ್ಲ, ಫೀಲ್ ಆಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಷುವಲೈಸ್ ಮಾಡಿ. ಆವಾಗ ರಿಸಲ್ಟ್ ಬರ್ತಿದೆಯೋ ಇಲ್ವೋ ನೀವೇ ನೋಡ್ತೀರಾ. ಸ್ಟೆಪ್ ನಂಬರ್ 5, ಕ್ಲೀನ್ ಯುವರ್ ಮೈಂಡ್ ವಿತ್ ಥರ್ಡ್ ಐ. ಯಾವಾಗಾದರೂ ನಿಮಗೆ ನಿಮ್ಮ ಮೈಂಡ್ ಫುಲ್ ಆಗಿರೋ ಹಾಗೆ ಅನಿಸುತ್ತಾ? ಕಾರಣ ಇಲ್ಲದೆ ಆಲೋಚನೆಗಳು ಬರೋದು, ನೆನ್ನೆ ಏನಾಯಿತೋ ಅದರ ಬಗ್ಗೆ ರಿಗ್ರೆಟ್, ನಾಳೆ ಏನಾಗುತ್ತೋ ಅದರ ಬಗ್ಗೆ ಭಯ, ಇವೆರಡರ ಮಧ್ಯೆ ಪ್ರೆಸೆಂಟ್ ಡೇನ ಬದುಕೋಕ್ಕಾಗ್ತಿಲ್ವಾ? ಆ ಸಿಚುವೇಶನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದು ವೇದಿಕ್ ಟೆಕ್ನಿಕ್ ಇದೆ, ಅದನ್ನೇ ತ್ರಾಟಕ ಅಂತಾರೆ. ಅದು ಮಾಡೋದು ತುಂಬ ಸಿಂಪಲ್. ಒಂದು ಪ್ರಶಾಂತವಾದ ಕತ್ತಲೆ ರೂಮ್ಗೆ ಹೋಗಿ ಒಂದು ದೀಪ ಇಲ್ಲ ಕ್ಯಾಂಡಲ್ನ ಹಚ್ಚಿ. ಅದು ಲೈಟ್ ಆಗಿರಬಾರ್ದು, ದೀಪ ಇಲ್ಲ ಕ್ಯಾಂಡಲ್. ನಂತರ ಅದನ್ನು ನಿಮ್ಮ ಕಣ್ಣಿಂದ 1.5 to 2 ಫೀಟ್ ದೂರದಲ್ಲಿ ಇಡಿ. ರೆಪ್ಪೆನ ಮುಚ್ಚದೆ 1-2 ನಿಮಿಷವರೆಗೂ ಹಾಗೆ ಆ ಬೆಂಕಿಯನ್ನು ನೋಡೋಕ್ಕೆ ಟ್ರೈ ಮಾಡಿ. ಜಸ್ಟ್ ನೋಡಿ, ಇನ್ನೇನು ಆಲೋಚಿಸಬೇಡಿ. ಕಣ್ಣಿಂದ ನೀರು ಬರೋಕ್ಕೆ ಶುರು ಆದರೆ ತಕ್ಷಣ ಕಣ್ಣನ್ನು ಮುಚ್ಚಿ ಆ ಬೆಂಕಿನ ನಿಮ್ಮ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದನ್ನು ವಿಷುವಲೈಸ್ ಮಾಡಿ. ಆ ಬೆಂಕಿ ನಿಮ್ಮೊಳಗೆ ಉರಿತಿರೋ ಹಾಗೆ ಫೀಲ್ ಆಗಿ, ಅದು ನಿಮ್ಮಲ್ಲಿನ ಕತ್ತಲನ್ನು ಸುಡ್ತಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ರೀತಿ ಆ 5 ಸ್ಟೆಪ್ಸ್ನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಆಗಿ ಈ ತ್ರಾಟಕನ ಮಲಗೋಕ್ಕೆ ಮುಂಚೆ ಮಾಡಿ. ಈ 5 ಸ್ಟೆಪ್ಸ್ನ ನೀವು ಯಾವ ದಿನ ಕಂಪ್ಲೀಟಾಗಿ ಫಾಲೋ ಮಾಡ್ತೀರೋ ಅದೇ ದಿನ ನಿಮಗೆ ರಿಸಲ್ಟ್ ಕಾಣಿಸೋಕ್ಕೆ ಶುರು ಆಗುತ್ತೆ. ಇವಾಗ ಡಿಸಿಷನ್ ನಿಮ್ಮಲ್ಲೇ ಇದೆ. ಇನ್ನು ಸ್ಯಾಡ್ ವಿಡಿಯೋ ನೋಡಿ ಮಲ್ಕೊಳ್ತೀರಾ ಇಲ್ಲ? ಐ ಹೋಪ್ ಈ 5 ಸ್ಟೆಪ್ಸ್ನ ಫಾಲೋ ಮಾಡ್ತೀರಾ ಅಂದ್ಕೊಳ್ತೀನಿ. ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.